ಬಿಗ್ ಬಾಸ್ ಇದು ಅಗ್ನಿ ಪರೀಕ್ಷೆನ ಇಲ್ಲ ನ್ಯಾಯದ ಪರೀಕ್ಷೆನ? ಅಗ್ನಿ ಪರೀಕ್ಷೆಯಲ್ಲಿ ಟಾಸ್ಕ್ ಅಂದ್ರೆ ಸ್ಪರ್ಧಿಗಳ ಆಟ, ಬುದ್ಧಿವಂತಿಕೆ ಮತ್ತು ಸಾಮರ್ಥ್ಯ ಪರೀಕ್ಷೆ ಆಗಿರಬೇಕು. ಆದ್ರೆ ಸ್ಪರ್ಧಿಗಳಿಗೆ ಮುಖಕ್ಕೆ ಸಗಣಿ ಹಚ್ಚಿಕೋ, ಮೆಣಸಿನ ನೀರು ಕುಡಿ, ತಲೆ ಬಳಸ್ಕೋ, ಮತ್ತೆ ಅವ್ರು ಕಷ್ಟಪಟ್ಟೆ ಹಾಕಿರ್ತಕ್ಕಂಥ ಸರ್ಟಿಫಿಕೇಟ್ ಅರ್ದು ಬಿಸಾಕೋದು. ಇದೆಲ್ಲ ನೋಡಿದ್ಮೇಲೆ ತಲೆಯಲ್ಲಿ ಒಂದೇ ಆಲೋಚನೆ ಬರುತ್ತೆ, ಇದು ಆಟನ ಇಲ್ಲ ಆಟದ ಹೆಸರಲ್ಲಿ ಮಾಡೋ ಅವಮಾನನ ಅಂತ. ಜನರಿಗೆ ಎಂಟರ್ಟೈನ್ಮೆಂಟ್ ಬೇಕು, ಆದ್ರೆ ಯಾರ್ದೋ ನೋವು, ಅವಮಾನ ಮತ್ತು ಅಸಹಾಯಕತೆಯನ್ನು ನೋಡಿ ನಗಿಸುವ ಎಂಟರ್ಟೈನ್ಮೆಂಟ್ ಬೇಕಾ? ಬಿಗ್ ಬಾಸ್ ಶೋ ಆಗಿರಲಿ, ಬೇರೆ ಯಾವುದೇ ರಿಯಾಲಿಟಿ ಶೋ ಆಗಿರಲಿ, ಸ್ಪರ್ಧೆ ಇರಲಿ, ಮನೋರಂಜನೆ ಇರಲಿ, ಅದರ ಜೊತೆಗೆ ಗೌರವವೂ ಇರಲಿ. ಈ ಶೋ ನೋಡಿದ್ಮೇಲೆ ಒಂದೇ ಅನಿಸ್ತು, ವಿ ಡೋಂಟ್ ವಾಂಟ್ ಎ ರಿಯಾಲಿಟಿ, ವಿ ಜಸ್ಟ್ ವಾಂಟ್ ಎ ಫಕ್ ಇನ್ ಎಂಟರ್ಟೈನ್ಮೆಂಟ್ ಅಂತ. ಸೀಸನ್ 3 ಅಲ್ಲಿ ಶ್ರುತಿ ಮೇಡಮ್ ಅವರು ವಿನ್ ಆಗಿದ್ರು. ಸೀಸನ್ 5 ಅಲ್ಲಿ ಚಂದನ್ ಶೆಟ್ಟಿ ಸರ್ ಅವರು ವಿನ್ ಆಗಿದ್ರು. ಅವರಿಗೆ ಎಬಿಲಿಟಿ ಇದೆ. ಆದ್ರೆ ಸೀಸನ್ 10 ಅಲ್ಲಿ ವಿನ್ ಆಗಿರ್ತಕ್ಕಂಥವ್ರು ಕಾರ್ತಿಕ್ ಮಹೇಶ್ ಸರ್ ಅವರು. ಸಂಗೀತ ಶೃಂಗೇರಿ ಮೇಡಮ್ ಮತ್ತು ವಿನಯ್ ಗೌಡ ಸರ್ ಅವ್ರಿಗೆ ಎಬಿಲಿಟಿ ಏನಿದೆ? ಅವರ ಕಂಟೆಸ್ಟೆಂಟ್ ನ ಸೆಲೆಕ್ಟ್ ಮಾಡಕ್ಕೆ ಎಬಿಲಿಟಿ ಏನು? ಏನಂತೀರಾ?